ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹರಾಳು ಗ್ರಾಮದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಉಜ್ಜಿಯಿನಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದಲ್ಲಿ ಶ್ರೀಮದ್ ಉಜ್ಜಿಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧನಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ಕರಗಲ್ಲು ಪ್ರತಿಷ್ಠಾಪನೆ, ಶ್ರೀ ವಿನಾಯಕ ಮತ್ತು ಶ್ರೀ ದೊಡ್ಡಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕರಿಯಮ್ಮದೇವಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು. ಹರಾಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಮಹಿಳೆಯರು ಕುಂಭ ಹೊರುವ ಮೂಲಕ ಭವ್ಯ ಮೆರವಣಿಗೆ ನಡೆಯಿತು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿವಿಧ ಗ್ರಾಮಗಳ ಭಕ್ತಾದಿಗಳಿಗೆ ಶಾವಿಗೆ ಪಾಯಸ, ಅನ್ನ ಸಾಂಬಾರ್ ಮಹಾಪ್ರಸಾದವನ್ನ ಉಣಬಡಿಸಿದರು. ಅನೇಕತೆಯಲ್ಲಿ ಏಕತೆಯನ್ನ ಸಾರುವ ಭಾವೈಕ್ಯತೆಗೆ ಹರಾಳು ಗ್ರಾಮಸ್ಥರು ಸಾಕ್ಷಿಯಾದರು. 2 ದಿನಗಳ ಅದ್ದೂರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದಿನಾಂಕ 3-4-2026ರಂದು ಶ್ರೀಮನ್ ನಿರಂಜನ ಪ್ರಣವ ಜಗದ್ಗುರು ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಇವರು ಕರಿಯಮ್ಮ ದೇವಿ ಹಾಡುಗಳ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿ ಮಹಾ ಆಶೀರ್ವಚನ ಮಾಡಿದ್ದು, ಸಾಂಸ್ಕೃತಿಕ ಪರಂಪರೆಯನ್ನ ಹರಾಳು ಗ್ರಾಮದಲ್ಲಿ ಪ್ರತಿಬಿಂಬಿಸಿತು. ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಸಂಸದರಾದ ಇ. ತುಕಾರಾಂರವರು ಸಮುದಾಯ ಭವನ ಉದ್ಘಾಟನೆಗೆ 10 ಲಕ್ಷ ಹಾಗೂ 15 ಲಕ್ಷ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡುವೆ ಎಂದು ನುಡಿದಲು. ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಎಸ್. ಭೀಮನಾಯಕ್ ಬೆಣ್ಣಿಹಳ್ಳಿ, ಶ್ರೀಗಳು ಸೋಮಾಶಂಕರ ಶ್ರೀಗಳು, ಕೊಟ್ಟೂರು ಉತ್ತಂಗಿ, ಯೋಗಿರಾಜೇಂದ್ರ ಶ್ರೀಗಳು ಕೊಟ್ಟೂರು ಹಾಗೂ ಮುಖ್ಯ ಅತಿಥಿಗಳು, ಹರಾಳು ಗ್ರಾಮದ ಸಮಸ್ತ ದೈವಸ್ಥರು, ಮುಖಂಡರು, ಯುವಕರು, ಮಹಿಳೆಯರು ಭಾಗವಹಿಸಿದ್ದರು. ವರದಿ ದಾದಾಪೀರ್ ಕೊಟ್ಟೂರು. ಬಟ್ಟಿ ತಗೊಂಡ್ಬಂದು ಯಾರಿಗೆ ಎಲ್ಲರಿಗೆ ಬಟ್ಟೆ ತಂದು ತಮ್ಮ ಬೀಗರಿಗೆ ಅವ್ರಿಗೆಲ್ಲರಿಗೆ ಬಟ್ಟೆ ಕಸ ಹೊಡೆದು ಮೊಸರಿ ತಿಕ್ಕಿ ಅಡಿಗೆ ಮಾಡೋ ಮುಗಿಕೆ ಅದು 30-40 ವರ್ಷದಿಂದ ಅವ್ರ ಮನೆಯಾಗ ಕೆಲಸ ಮಾಡ್ಕೊಂಡು ಬಂದು ಅಲ್ಲೇ ಮುಪ್ಪಾಗಿರ್ತದೆ. ಶ್ರೀಮಂತನ ಹೆಂಡತಿ ತಮ್ಮ ಮಗನ ಮದುವೆಗೆ ಎಲ್ಲರಿಗೆ ಬಟ್ಟೆ ತಂದಿದ್ರು, ಮುದುಕಿಗೆ ಬರ್ತಿದ್ರು. ಶ್ರೀಮಂತನ ಹೆಂಡತಿಗೆ ಆಮೇಲೆ ನೆನಪಾತು, ಎಲ್ಲರಿಗೆ ಬಟ್ಟೆ ತಂದಿ ಮಗನ ಮದುವೆಗೆ, ಮುದುಕಿಗೆ ಮರ್ತೀವಲ್ಲ ಅಂತ.